ನಮಸ್ಕಾರ ಎಲ್ರಿಗೂ. ನಮ್ಮ ಡಿವೈನ್ ಯಾತ್ರಾ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ನಿಮ್ ಜಾತಕದಲ್ಲಿ ಯಾರಾದ್ರೂ ನಾಗದೋಷ ಇದೆ ಅಂತ ಹೇಳಿದಾರಾ, ಅಥವಾ ಜೀವನದಲ್ಲಿ ಅಡೆತಡೆಗಳು, ವಿವಾಹ ವಿಳಂಬ ಆಗ್ತಾ ಇರೋದು, ಅಥವಾ ಸಂತಾನ ಸಮಸ್ಯೆ ಏನಾದ್ರೂ ಎದುರಿಸ್ತಿದ್ದೀರಾ? ಅಂತಹ ಸಂದರ್ಭಗಳಲ್ಲಿ ಹಲವಾರು ಭಕ್ತರು ಕರ್ನಾಟಕದ ಪ್ರಸಿದ್ಧ ನಾಗಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶ್ಲೇಷ ಬಲಿ ಪೂಜೆಯನ್ನ ಮಾಡ್ತಾರೆ. ಇಂದು ನಾವು ಈ ವಿಡಿಯೋದಲ್ಲಿ ಆಶ್ಲೇಷ ಬಲಿ ಪೂಜೆಯ ಮಹತ್ವ, ಪೂಜೆ ಮಾಡಲಿಕ್ಕೆ ಉತ್ತಮ ದಿನ ಯಾವುದು, ಸಮಯ, ಟಿಕೆಟ್ ಬೆಲೆ, ಪೂಜೆ ಮಾಡುವ ವಿಧಾನ, ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕಾಗ್ತದೆ ಎಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಆಶ್ಲೇಷ ಬಲಿ ಪೂಜೆ ಯಾಕೆ ಮಾಡ್ತಾರೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವರ ಜಾತಕದಲ್ಲಿ ನಾಗದೋಷ ಅಥವಾ ಸರ್ಪದೋಷ ಇರುತ್ತದೆ ಅಂತ ನಂಬಲಾಗುತ್ತದೆ. ಈ ದೋಷದಿಂದ ಜೀವನದಲ್ಲಿ ವಿವಾಹ ವಿಳಂಬವಾಗ್ತಾ ಇರುತ್ತೆ, ಸಂತಾನ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಆರ್ಥಿಕ ತೊಂದರೆ, ಮನಃಶಾಂತಿ ಕೊರತೆ, ವಿವಿಧ ರೀತಿಯ ಅಡೆತಡೆಗಳು ಎದುರಾಗಬಹುದು ಎಂದು ಹೇಳಲಾಗುತ್ತದೆ. ಈ ದೋಷ ನಿವಾರಣೆಗಾಗಿ ಭಕ್ತರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಲು ಉತ್ತಮ ದಿನ ಯಾವುದು ಅಂತ ಹೇಳಿದ್ರೆ, ಆಶ್ಲೇಷ ಬಲಿ ಪೂಜೆ ಮಾಡಲು ಆಶ್ಲೇಷ ನಕ್ಷತ್ರ ದಿನ ಅತ್ಯಂತ ಶುಭ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ನಕ್ಷತ್ರ ಸುಮಾರಾಗಿ ತಿಂಗಳಿಗೆ ಒಂದು ಬಾರಿ ಬರ್ತದೆ ಮತ್ತು ವಿಶೇಷವಾಗಿ ನೀವು ಶ್ರಾವಣ ಮಾಸ, ಕಾರ್ತಿಕ ಮಾಸ ಮತ್ತು ಮಾರ್ಗಶಿರ ಮಾಸದಲ್ಲಿ ಆಶ್ಲೇಷ ಬಲಿಯನ್ನು ಮಾಡಿದ್ರೆ ಹೆಚ್ಚಿನ ಫಲ ದೊರೆಯುತ್ತದೆ ಎಂದು ಭಕ್ತರು ನಂಬ್ತಾರೆ. ಯಾವ ದಿನಗಳಲ್ಲಿ ಪೂಜೆ ಇರುವುದಿಲ್ಲ ಅಂದ್ರೆ, ಉದಾಹರಣೆಗೆ ಮಹಾಶಿವರಾತ್ರಿ, ಏಕಾದಶಿ, ಸೂರ್ಯ ಅಥವಾ ಚಂದ್ರಗ್ರಹಣ ಇದ್ದಾಗ, ದೇವಸ್ಥಾನದ ವಾರ್ಷಿಕ ಉತ್ಸವ ಇದ್ದಾಗ, ಅಷ್ಟಮಿ ಮತ್ತು ದಶಮಿ ಇದ್ದಾಗ ಆಶ್ಲೇಷ ಬಲಿಗಳನ್ನು ಮಾಡಲಾಗುವುದಿಲ್ಲ. ಆದ್ರಿಂದ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ದಿನಾಂಕನ ಪರಿಶೀಲಿಸ್ಕೊಳ್ಳಿ. ಯಾವ ಸಮಯ ಅಂತ ಅಂದ್ರೆ 3 ಸ್ಲಾಟ್ ಅಲ್ಲಿ ಮಾಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ, ಬೆಳಿಗ್ಗೆ 9 ಗಂಟೆಗೆ. ದೇವಾಲಯ ಸುಮಾರಾಗಿ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮತ್ತು ಸಂಜೆ 3ರಿಂದ 8 ಗಂಟೆಯವರೆಗೆ ತೆರೆದಿರುತ್ತದೆ. ಆಶ್ಲೇಷ ಬಲಿ ಪೂಜೆಗೆ ಟಿಕೆಟ್ ಬೆಲೆ ಸುಮಾರು 400 ರೂಪಾಯಿ ಇದೆ. ಈ ಪೂಜೆಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ದಂಪತಿ ಭಾಗವಹಿಸಬಹುದು. ಆಶ್ಲೇಷ ಬಲಿಗೆ ನೆನಪಿಟ್ಕೊಳ್ಳಿ, ಯಾವುದೇ ಬುಕಿಂಗ್ ವ್ಯವಸ್ಥೆ ಇಲ್ಲ. ನೀವು ದೇವಸ್ಥಾನದ ಪ್ರವೇಶದ ಬಳಿ ಟಿಕೆಟ್ ಕೌಂಟರ್ನಲ್ಲಿ ನೇರವಾಗಿ ಟಿಕೆಟ್ ತೆಗೆದುಕೊಳ್ಳಬಹುದು. ಹೋಗುವಾಗ ಯಾವ್ದಾದ್ರೂ ಟ್ರೆಡಿಷನಲ್ ಡ್ರೆಸ್ ಅನ್ನ ಧರಿಸಿಕೊಂಡು ಹೋಗಿ. ಪುರುಷರು ಬಿಳಿ ಧೋತಿ ಅಥವಾ ಶರ್ಟ್ ಅಥವಾ ಕುರ್ತಾ, ಮಹಿಳೆಯರು ಸೀರೆ ಅಥವಾ ಸಲ್ವಾರ್ ಕಮೀಸ್ ವಿತ್ ಪಲ್ಲು ಇರಬೇಕು. ಟೀ ಶರ್ಟ್, ಜೀನ್ಸ್ ಮುಂತಾದ ಉಡುಪುಗಳನ್ನು ದೇವಾಲಯದಲ್ಲಿ ಅನುಮತಿಸುವುದಿಲ್ಲ. ಪೂಜೆಯ ವಿಧಾನ ಹೇಗಿರ್ತದೆ ಅಂತ ಅಂದ್ರೆ, ನೀವು ಟಿಕೆಟ್ ತೆಗೆದುಕೊಂಡ ನಂತರ ದೇವಾಲಯದ ಒಳಗೆ ಹೋಗಿ ಸಂಕಲ್ಪ ಮಾಡಿಸ್ಕೋಬೇಕು. ಇದಕ್ಕೆ ಸುಮಾರಾಗಿ 10 ನಿಮಿಷ ಬೇಕಾಗ್ತದೆ ಸಂಕಲ್ಪ ಮುಗಿಲಿಕ್ಕೆ. ನಂತರ ಸಂಕಲ್ಪ ಆದ ನಂತರ ನೀವು ಆಶ್ಲೇಷ ಬಲಿ ಮಂಟಪಕ್ಕೆ ಹೋಗಬೇಕು. ಇದು ನಿಮಗೆ ಸಾಮೂಹಿಕ ಆಶ್ಲೇಷ ಬಲಿ ಮಾಡ್ತಾರೆ. ಇಲ್ಲಿ ಸುಮಾರು ಭಕ್ತರು ಕುತ್ಕೊಂಡು ನಿಮ್ ಜೊತೆ ಇರ್ತಾರೆ. ಈ ಪೂಜೆನ ಸಾಮೂಹಿಕವಾಗಿ ಮಾಡ್ತಾರೆ. ಇನ್ನೊಂದು, ನೀವೇ ವಿಶೇಷವಾಗಿ ಪುರೋಹಿತರನ್ನ ಇಟ್ಕೊಂಡು ಮಾಡ್ತೀನಿ ಅಂದ್ರೂ ಅಲ್ಲೇ ಆಗತ್ತೆ. ನೀವು ಹೋಗೋಕ್ಕಿಂತ ಮೊದಲೇ ಪುರೋಹಿತರಲ್ಲಿ ಮಾತಾಡಿಕೊಂಡು ಹೋದರೆ ಅವರೇ ಎಲ್ಲದೂ ನಿಮಗೆ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಇಲ್ಲಿ ನಾವು ಹೇಳ ಹೊರಟಿರುವುದು ಸಾಮೂಹಿಕ ಪೂಜೆ. ಅಲ್ಲಿ ಮಂಟಪದಲ್ಲಿ ನೆಲದ ಮೇಲೆ ಹಾವಿನ ಆಕಾರದ ರಂಗೋಲಿ ಮಾಡಲಾಗಿರ್ತದೆ. ಇದು ಸುಮಾರಾಗಿ 30ರಿಂದ 45 ನಿಮಿಷ ತೆಗೆದುಕೊಳ್ತದೆ. ಪೂಜೆ ಆದ ನಂತರ ನಿಮ್ಗೆ ಪ್ರಸಾದ ನೀಡಲಾಗುತ್ತದೆ. ಅದರಲ್ಲಿ 1 ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿ, ಧೂಪದ ಕಡ್ಡಿ ಇರ್ತದೆ. ಆ ಧೂಪದ ಕಡ್ಡಿನ ನೀವು ಮನೆ ಪೂಜೆ ಕೋಣೆಯಲ್ಲಿ ಇಡಬಹುದು. ನೀವು ಪೂಜೆ ಮಾಡ್ಲಿಕ್ಕಿಂತ ಮುಂಚೆ ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೀವು ಪೂಜೆ ಮುಗಿಯುವವರೆಗೂ ಉಪವಾಸ ಇರಬೇಕು. ಹೋಗ್ಲಿಕ್ಕಿಂತ ಮುಂಚೆ ನೀವು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಅದು ನಿಮ್ಮ ಇಚ್ಛೆ. ಇದು ಸುಮಾರು ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಕುಮಾರಧಾರ ನದಿ. ನಂತರ ಸ್ನಾನ ಆದ ನಂತರ ನೀವು ಮುಖ್ಯ ದೇವಸ್ಥಾನಕ್ಕೆ ಬರುವ ಮೊದಲು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 6 ಪ್ರದಕ್ಷಿಣೆ ಹಾಕೊಂಡು ಬಂದ್ರೆ ಉತ್ತಮ. ಇದೊಂದು ಸಂಪ್ರದಾಯ.
ಪೂಜೆ ನಂತರ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ಆಹಾರದಲ್ಲಿ ಅವತ್ತಿನ ದಿನ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರನ ಸೇವನೆ ಮಾಡಬಾರ್ದು. ಮತ್ತೆ ಮನೆಗೆ ಹೋದ ನಂತರ ಪ್ರಸಾದವಾಗಿ ಒಂದು ತೆಂಗಿನಕಾಯಿ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಏನಾದ್ರೂ ಒಂದು ಸಿಹಿಯನ್ನು ತಯಾರಿಸಿ ತಿನ್ನುವುದು ಶುಭ ಅಂತ ಹೇಳ್ತಾರೆ. ನೀವು ಬೆಳಿಗ್ಗೆ 7 ಗಂಟೆಗೆ ಪೂಜೆಗೆ ಹೋಗ್ತೀರಾ, ಸ್ಲಾಟ್ ತಗೊಳ್ತೀರಾ ಅಂತಂದ್ರೆ ನೀವು ಅಲ್ಲಿ 6:30 ಹೋಗುದು ಉತ್ತಮ. ಸಂಕಲ್ಪ ಎಲ್ಲ ಮುಗಿಸ್ಕೊಂಡು ನಿಮ್ಗೆ 7 ಗಂಟೆ ಪೂಜೆಗೆ ಹೋಗ್ಬೋದು. 7 ಗಂಟೆ ಪೂಜೆ ಅಂದ್ರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಮತ್ತೆ 8 ಗಂಟೆ ಸ್ಲಾಟ್, 9 ಗಂಟೆ ಸ್ಲಾಟ್ ಅಂದ್ರೆ ಜನ ಸ್ವಲ್ಪ ಜಾಸ್ತಿ ಇರ್ತಾರೆ. ನಾವು ಇದ್ರಲ್ಲಿ ನೋಡ್ತೀವಿ ಆಶ್ಲೇಷ ಬಲಿ ಪೂಜೆ ಫಲ ಏನ್ ಸಿಗ್ತದೆ. ಇದರಿಂದ ನಮ್ಗೆ ನಾಗದೋಷ ನಿವಾರಣೆ ಆಗ್ತದೆ, ಪಿತೃದೋಷ ಕಡಿಮೆ ಆಗ್ತದೆ, ಸಂತಾನದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನಿವಾರಣೆ ಆಗ್ತದೆ, ವಿವಾಹ ಯೋಗ ಬರೋ ಚಾನ್ಸಸ್ ಇರ್ತದೆ, ನಿಮ್ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಜಾಸ್ತಿ ಆಗ್ತದೆ. ಈ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವ ಆಶ್ಲೇಷ ಬಲಿ ಪೂಜೆ ಭಕ್ತರಿಗೆ ಅತ್ಯಂತ ಮಹತ್ವ ಅಂತ ಹೇಳ್ತಾರೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಇಂತಹ ದೇವಾಲಯಗಳ ಮಹತ್ವ, ಪೂಜೆಗಳ ಮಾಹಿತಿ ಮತ್ತು ಭಕ್ತಿಯ ಕಥೆ ತಿಳಿದುಕೊಳ್ಳಲು ನಮ್ಮ ಡಿವೈನ್ ಯಾತ್ರಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವ ಸರ್ಪ ಸಂಸ್ಕಾರ ಪೂಜೆಯ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.